ಬಿಎಸ್ವೈ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ವಾದ ಪ್ರತಿವಾದ ನಡೆದಿದೆ. ಸಂತ್ರಸ್ತೆಯ ಪರ ವಕೀಲ ಬಾಲನ್ ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ. ರಿಟ್ ಅರ್ಜಿ ಹಾಕೋದಕ್ಕೆ ಯಾವ ವಕೀಲರು ಮುಂದೆ ಬಂದಿಲ್ಲ. ಅರ್ಜಿದಾರರು ನನಗೆ ಕರೆ ಮಾಡಿದ್ರು, ಅರ್ಜಿ ಹಾಕಿದ್ರು. ದೂರುದಾರೆ ಸಾವನ್ನಪ್ಪಿದಾಗ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ. ಪೋಸ್ಟ್ ಮಾರ್ಟಮ್ ಮಾಡಲೇಬೇಕು ಅಂತ ಕಡ್ಡಾಯ ಇದೆಯಾ? ನಿಮ್ಮ ಕಕ್ಷಿದಾರರು ಕೋರ್ಟ್ ಹಾಲ್ನಲ್ಲಿ ಇದ್ದಾರಾ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ನಮ್ಮ ಕಕ್ಷಿದಾರರು ಕೋರ್ಟ್ ಹಾಲ್ನಲ್ಲಿ ಇಲ್ಲ ಅಂತ ಸಂತ್ರಸ್ತೆಯ ಪರ ವಕೀಲ ಬಾಲನ್ ಹೇಳ್ತಾರೆ. ಪೊಲೀಸರು ಪ್ರಕರಣವನ್ನ ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ, ಹೀಗಾಗಿ ಬಂಧನ ಮಾಡುವಂತೆ ಆದೇಶಿಸಿ ಅನ್ನೋದು ನಮ್ಮ ಮನವಿ ಅಂತ ಸಂತ್ರಸ್ತೆ ಪರ ವಕೀಲ ಬಾಲನ್ ತಮ್ಮ ವಾದವನ್ನ ಮುಂದಿಟ್ಟಿದ್ದಾರೆ. ಪೋಕ್ಸೋ ಕೇಸ್ ಅನ್ನೋದು ತುಂಬಾ ಗಂಭೀರವಾದಂತಹ ಕೇಸ್ ಆಗಿದ್ದು, ಈ ಪ್ರಕರಣದಲ್ಲಿ ಬಂಧನದ ಅಗತ್ಯ ಇದೆ ಅಂತ ಸಂತ್ರಸ್ತೆ ಪರ ವಕೀಲ ಬಾಲನ್ ಪ್ರಬಲ ಪ್ರತಿವಾದವನ್ನ ಮಾಡಿದ್ದಾರೆ. ಇನ್ನು ಇದಕ್ಕೆ ಜಡ್ಜ್ ಕೇಳಿರುವಂತಹ ಪ್ರಶ್ನೆ, ಯಾವತ್ತು ಎಫ್ಐಆರ್ ದಾಖಲಾಗಿತ್ತು? ಯಾಕೆ ಮಾಜಿ ಮುಖ್ಯಮಂತ್ರಿ ಬಂಧನದ ಅಗತ್ಯ ಇದೆ? ಯಡಿಯೂರಪ್ಪ ಸುಲಭವಾಗಿ ಓಡ್ ಹೋಗೋದಕ್ಕೆ ಸಾಧ್ಯವೇ ಅಂತ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್. ಕೇಸಿನ ಚಿತ್ರಣ ಬದಲಾಗಿದೆ, ಸ್ಪಷ್ಟ ಸಾಕ್ಷಿಗಳು ಇವೆ ಅಂತ ವಕೀಲ ಬಾಲನ್ ಹೇಳ್ತಾರೆ. ಸಂತ್ರಸ್ತೆಯ ಪರ ವಕೀಲರು ಕಸ್ಟಡಿಯಲ್ಲಿ ಇಟ್ಕೊಂಡೇ ವಿಚಾರಣೆ ಮಾಡಬೇಕಾ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಅವರನ್ನ ಕಸ್ಟಡಿಗೆ ಕೊಡಬೇಕು ಅಂತ ಸಂತ್ರಸ್ತೆ ಪರ ವಕೀಲ ಬಾಲನ್ ಬಹಳ ಪ್ರಬಲವಾದಂತಹ ವಾದವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಯಡಿಯೂರಪ್ಪ ಪರ ವಕೀಲರಾದಂತಹ ನಾಗೇಶ್ ಹೇಳೋದು ವಿಚಾರಣೆಗೆ ಸಹಕರಿಸ್ತಾ ಇದ್ದಾರೆ, ತನಿಖೆಗೆ ಸಹಕಾರವನ್ನ ನೀಡ್ತಾ ಇದ್ದಾರೆ, ಅಂದಮೇಲೆ ಬಂಧನದ ಅಗತ್ಯ ಏನು ಅಂತ. ಈಗ ಜಡ್ಜ್ ಕೇಳಿರುವಂತಹ ಪ್ರಶ್ನೆ ಕೂಡ ಇದೆ, ಕಸ್ಟಡಿಯಲ್ಲಿ ಇಟ್ಕೊಂಡೇ ವಿಚಾರಣೆ ಮಾಡಬೇಕಾ ಅಂತ ಪ್ರಶ್ನೆ ಮಾಡ್ತಾರೆ. ಅವರು ನಿಮ್ಮ ಮೊದಲ ನೋಟಿಸ್ಗೆ ಸಹಕರಿಸಿದ್ದಾರೆ, ಇದು ಜಡ್ಜ್ ಹೇಳಿದಂತಹ ಮಾತಿದು. ಸಹಕಾರ ನೀಡಬಾರದು ಅಂತಿದ್ರೆ ಆಗಲೇ ದೆಹಲಿಗೆ ಹೋಗ್ತಾ ಇದ್ರು. ಜಡ್ಜ್ ಹೇಳಿರುವಂತಹ ಮಾತು, ತನಿಖೆಗೆ ಸಹಕಾರ ನೀಡಿಲ್ಲ ಅನ್ನೋದಕ್ಕೆ ಸಾಕ್ಷಿಗಳಿಲ್ಲ ಅಂತ ಜಡ್ಜ್ ಹೇಳಿದ್ದಾರೆ. ವಾದ ಪ್ರತಿವಾದ ಬಹಳ ಜೋರಾಗಿ ನಡೀತಾ ಇದೆ. ತನಿಖೆಗೆ ಸಹಕಾರ ನೀಡ್ತಾ ಇದ್ದಾರೆ, ವಿಚಾರಣೆಗೆ ಸ್ಪಂದಿಸ್ತಾ ಇದ್ದಾರೆ. ಹಾಗಿದ್ರೆ ಬಂಧನದ ಅವಶ್ಯಕತೆ ಏನು ಅಂತ ಯಡಿಯೂರಪ್ಪ ಪರ ವಕೀಲರು ಪ್ರಶ್ನೆ ಮಾಡಿದ್ರೆ, ಪ್ರಭಾವಿ ವ್ಯಕ್ತಿ ಬಿಎಸ್ವೈ, ಮುಖ್ಯಮಂತ್ರಿ ಆಗಿದ್ದವರು, ಮಗ ಒಂದು ಪಕ್ಷದ ರಾಜ್ಯಾಧ್ಯಕ್ಷ, ಮತ್ತೊಬ್ಬ ಮಗ ಎಂಪಿ, ಬಹಳ ಪ್ರಭಾವ ಇರುವಂತಹ ಕುಟುಂಬ ಮತ್ತು ರಾಜಕಾರಣ. ಹಾಗಾಗಿ ಸಾಕ್ಷಿ ನಾಶ ಆಗುವಂತಹ ಆತಂಕ ಇರುತ್ತೆ. ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಬೇಕಾದಂತಹ ಅಗತ್ಯ ಇದೆ ಅಂತ ಸಂತ್ರಸ್ತೆ ಪರ ವಕೀಲ ಬಾಲನ್ ಪ್ರತಿವಾದವನ್ನ ಮಂಡಿಸಿದ್ರು. ಆದ್ರೆ ಇದಕ್ಕೆ ಜಡ್ಜ್ ಕೇಳಿದಂತಹ ಪ್ರಶ್ನೆ, ಯಾವತ್ತು ಎಫ್ಐಆರ್ ದಾಖಲಾಗಿತ್ತು? ಯಾಕೆ ಮಾಜಿ ಸಿಎಂ ಬಂಧನದ ಅಗತ್ಯ ಏನಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಯಡಿಯೂರಪ್ಪ ಸುಲಭವಾಗಿ ಓಡಿ ಹೋಗೋದಕ್ಕೆ ಸಾಧ್ಯವೇ ಅಂತಲೂ ಕೂಡ ವಕೀಲರನ್ನ ಪ್ರಶ್ನೆ ಮಾಡ್ತಾರೆ ಜಡ್ಜ್. ಕೇಸಿನ ಚಿತ್ರಣ ಬದಲಾಗಿದೆ, ಸ್ಪಷ್ಟ ಸಾಕ್ಷಿಗಳು ಸಿಕ್ಕಿದೆ. ವಕೀಲ ಬಾಲನ್ ಅವರ ಮಾತಿದು. ವಾದ ಪ್ರತಿವಾದ ನಡೀತಾ ಇದೆ. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಕೇಸ್ ಇದು. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ ಮೊರೆ ಹೋಗಿದ್ದಾರೆ. ವಾದ ಪ್ರತಿವಾದ ನಡೀತಾ ಇದೆ. ಒಂದು ಕಡೆ ಯಡಿಯೂರಪ್ಪ ಪರ ವಕೀಲರು ವಾದ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಸಂತ್ರಸ್ತೆಯ ಪರ ವಕೀಲರು ತಮ್ಮ ವಾದವನ್ನ ಮುಂದಿಡ್ತಾ ಇದ್ದಾರೆ. ಜಡ್ಜ್ ಕೂಡ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಬಂಧಿಸಿ ವಿಚಾರಣೆ ಅಗತ್ಯ ಅನ್ನೋದಕ್ಕೆ ಏನು ಕಾರಣ ಅಂತ, ಬಂಧಿಸಿ ವಿಚಾರಣೆ ಅಗತ್ಯ ಅನ್ನೋದಕ್ಕೆ ಒಂದಷ್ಟು ಕಾರಣ ನೀಡಿ ಅಂತ ಎಜಿಯನ್ನ ಕೇಳಿದ್ದಾರೆ ಜಡ್ಜ್. ಸುಪ್ರೀಂ ಕೋರ್ಟ್ನ ಕೆಲ ತೀರ್ಪನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಬಂಧಿಸಿಯೇ ವಿಚಾರಣೆ ನಡೆಸಬೇಕು ಅನ್ನೋ ಅಗತ್ಯತೆಯ ಬಗ್ಗೆ ವಿವರಿಸಿ ಅಂತ ಕೇಳಿದ್ದಾರೆ. ತನಿಖೆಗೆ ಸಹಕಾರ ನೀಡಿಲ್ಲ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ. ನೋಟಿಸ್ ಕೊಟ್ಟಾಗ ಸ್ಪಂದಿಸಿದ್ದಾರೆ, ಹೇಳಿಕೆ ಪಡೆಯಲಾಗಿದೆ. ಹಾಗಾಗಿ ತನಿಖೆಗೆ ಯಡಿಯೂರಪ್ಪ ಅವರಿಂದ ಯಾವುದೇ ಸಹಕಾರ ಇಲ್ಲ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ. ಒಂದು, ಇನ್ನೊಂದು, ಈ ಪ್ರಕರಣದಲ್ಲಿ ಅವರನ್ನ ವಶಕ್ಕೆ ಪಡೆದೇ ವಿಚಾರಣೆ ನಡೆಸಬೇಕು ಅನ್ನುವಂತಹ ಅಗತ್ಯತೆ ಏನಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಸಂತ್ರಸ್ತೆ ಪರ ವಕೀಲರು ಕೂಡ ಒಂದಷ್ಟು ಕಾರಣಗಳನ್ನ ಕೊಡಬೇಕಾಗುತ್ತೆ. ವಾದ ಪ್ರತಿವಾದ, ಮತ್ತೊಂದು ಕಡೆ
ಜಡ್ಜ್ ಕೇಳಿರುವಂತಹ ಪ್ರಶ್ನೆ. ಪೋಕ್ಸೋ ಪ್ರಕರಣ ಅನ್ನೋದು ಯಡಿಯೂರಪ್ಪ ಅವರಿಗೆ ಬಹಳ ದೊಡ್ಡ ಸಂಕಷ್ಟವನ್ನ ತಂದಿಡ್ತಾ ಇದೆ. ಈ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗಿದೆ. ವಾದ ಪ್ರತಿವಾದ ನಡೀತಾ ಇದೆ. ಮುಗಿದ ನಂತರ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿರೀಕ್ಷಣಾ ಜಾಮೀನಿಗಾಗಿ ನಡೀತಾ ಇರುವಂತಹ ವಾದ ಪ್ರತಿವಾದ, ಯಡಿಯೂರಪ್ಪ ಪರ ವಕೀಲರು ಏನಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಸಂತ್ರಸ್ತೆಯ ಪರ ವಕೀಲರ ವಾದ ಏನು, ಇವೆಲ್ಲದರ ಬಗ್ಗೆ ಪಾಯಿಂಟ್ಸ್ ಗಳನ್ನ ನೋಡ್ತಾ ಇದ್ದೀರಿ ನೀವು ಸ್ಕ್ರೀನ್ ಮೇಲೆ. ಬಿಎಸ್ವೈ ಪರ ವಕೀಲರು ಏನ್ ಹೇಳಿದ್ರು, ಅದಕ್ಕೆ ಪ್ರತಿವಾದವಾಗಿ ಸಂತ್ರಸ್ತೆಯ ಪರ ವಕೀಲರು ಏನ್ ಹೇಳ್ತಾ ಇದ್ದಾರೆ, ಜಡ್ಜ್ ಕೇಳಿರುವಂತಹ ಪ್ರಶ್ನೆಗಳು ಏನು ಅನ್ನೋದು ಸ್ಕ್ರೀನ್ ಮೇಲೆ ಇದೆ. ಬಹಳ ಪ್ರಬಲವಾದಂತಹ ವಾದ ಪ್ರತಿವಾದ ನಡೀತಾ ಇದೆ. ಮಾಜಿ ಮುಖ್ಯಮಂತ್ರಿಗಳ ಮೇಲೆ ಕೇಳಿಬಂದಿರುವಂತಹ ಆರೋಪ ಇದು. ಅದು ಕೂಡ ಪೋಕ್ಸೋ ಪ್ರಕರಣ ಬಹಳ ದೊಡ್ಡ ಸಂಕಷ್ಟಕ್ಕೆ ಕಾರಣವಾಗಿದೆ. ಈ ಪ್ರಕರಣವನ್ನ ರಾಜಕೀಯ ದಾಳವಾಗಿ ಕಾಂಗ್ರೆಸ್ ಬಳಸಿಕೊಳ್ತಾ ಇದೆ ಅಂತ ಬಿಜೆಪಿ ಆರೋಪ ಮಾಡುತ್ತಾ ಇದೆ. ಒಂದು ವೇಳೆ ಈ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಸಿಕ್ಕಾಕ್ಸಿದ್ರೆ ಪರಿಣಾಮ ಸರಿ ಇರಲ್ಲ ಅನ್ನೋ ಎಚ್ಚರಿಕೆಯನ್ನು ಕೂಡ ಬಿಜೆಪಿ ಕೊಟ್ಟಿದೆ. ಸೇಡಿನ ರಾಜಕಾರಣವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನೋದು ಬಿಜೆಪಿಯ ಆರೋಪ. ಅದೆಲ್ಲದರ ಮಧ್ಯೆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ. ಇನ್ನು ಯಡಿಯೂರಪ್ಪ ವಿರುದ್ಧ ಜಾಮೀನು ರಹಿತ ವಾರೆಂಟ್ಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ 82 ವರ್ಷದ ಯಡಿಯೂರಪ್ಪ ಬಗ್ಗೆ ಏನೆಲ್ಲ ಕುತಂತ್ರ ಮಾಡ್ತಾ ಇದ್ದೀರಾ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ವಿರುದ್ಧ. ನಮ್ಮ ಕುಟುಂಬ ಮುಗಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಏನೇನೆಲ್ಲ ಮಾಡಿದ್ರು. ದೇವೇಗೌಡರ ಆಯ್ತು, ಈಗ ಬಿಎಸ್ವೈ ಕುಟುಂಬದ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಬಿಎಸ್ವೈ ಕುಟುಂಬ ಮುಗಿಸೋದಕ್ಕೆ ಹೊರಟಿದೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸಂಪೂರ್ಣ ನಾಶವಾಗಲಿದೆ ಅಂತ ಎಚ್ಡಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೇಡಿನ ರಾಜಕಾರಣ ಇದು ಅಂತ ಕುಮಾರಸ್ವಾಮಿ ಮಾತಾಡಿದ್ದಾರೆ. ಕುಟುಂಬ ಆದರೆ ನಾನು ನಿಖಿಲ್ ಅನಿತಾ ಅಂತ ಹೇಳಿದೆ ಅಂತ ಹೇಳಿ ಅದಕ್ಕೂ ಪ್ರಚಾರ ನಡೆದೋಯ್ತು. ನಮ್ಮ ಕುಟುಂಬದಲ್ಲಿ ನಾವು ಬೇರೆ ಇದ್ದೇವೆ, ಎಲ್ಲರನ್ನ ಅವರವ್ರ ವ್ಯವಹಾರ ಅವ್ರು ಮಾಡ್ಕೊತಾರೆ. ಆ ಹಿನ್ನೆಲೆಯಲ್ಲಿ ಹೇಳಿದ್ರೆ ಅದಕ್ಕೂ ಒಂದು ನನ್ನ ಮೇಲೆ ಟೀಕೆ ಮಾಡಿದ್ರು. ಆದರೆ ಒಂದು ಇವತ್ತು ಹೇಳ್ತೇನೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೇನೆ, 82 ವರ್ಷದ ಯಡಿಯೂರಪ್ಪನವರನ್ನು ನಮ್ಮ ಕುಟುಂಬ ಮುಗಿಸಬೇಕು ಅಂತ ಹೇಳಿ ಏನೇನು ನಡೆಸಿದ್ರಿ ಅನ್ನೋದು ಅದೊಂದು ಭಾಗ ಇರಲಿ. ಹೋರಾಟ ಮಾಡ್ತೀವಿ ನಾವು, ಎದುರಿ ಪಲಾಯನವಾದ ಮಾಡಲ್ಲ. ಏನೇನು ಮಾಡಿದಿರಿ, ನಿಮ್ಮ ಆಡಳಿತವನ್ನು ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಮಂತ್ರಿಗಳು, ನಿಮ್ಮ ಪೊಲೀಸ್ ಅಧಿಕಾರಿಗಳನ್ನು ಯಾವ ರೀತಿ ನೀವು ದುರುಪಯೋಗ ಪಡಿಸ್ಕೊತಾ ಇದ್ದೀರಿ, ಅದೆಲ್ಲ ಒಂದು ಭಾಗ ಇರಲಿ. ಕಾನೂನು ತೀರ್ಮಾನ ಮಾಡಲಿ ಅದನ್ನು. ಆದರೆ ನನಗೆ ನೋವಾಗಿದ್ದು ನಿನ್ನೆಯ ದಿನ ಈ ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿಗಳಾಗಿ 82 ವರ್ಷದ ಯಡಿಯೂರಪ್ಪನವ್ರ ಬಗ್ಗೆ ಯಾವ ಕುತಂತ್ರ ನಡೆಸ್ಕೊಂಡು ನೀವು ಅರೆಸ್ಟ್ ಮಾಡಬೇಕು ಅಂತೇಳಿ ಅವ್ರ ಮೇಲೆ ಕೈ ಹಾಕಿದ್ದೀರಿ. ದೇವೇಗೌಡರು ಕುಟುಂಬ ಮುಗಿಸಾಯಿತು, ಈಗ ಯಡಿಯೂರಪ್ಪನವ್ರ ಕುಟುಂಬನೂ ಮುಗಿಸೋಣ ಅಂತಕ್ಕಂಥದ್ದು ನಿಮ್ಮ ಈ ಕುತಂತ್ರ ಇದೆಯಲ್ಲ. ಮುಂದಿನ ದಿನ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸು ಸಂಪೂರ್ಣ ಸರ್ವನಾಶ ಆಗೋದನ್ನು ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಫೆಬ್ರವರಿ ತಿಂಗಳಿನಲ್ಲಿ ಕಂಪ್ಲೇಂಟ್ ಕೊಟ್ರಂತೆ. ಫೆಬ್ರವರಿ ತಿಂಗಳಿನಲ್ಲಿ ಆ ಕೇಸ್ನಲ್ಲಿ ಆ ರೀತಿ ಆಗಿದ್ರೆ ಈ 3 ತಿಂಗಳು ಯಾತಕ್ಕೆ ಅವ್ರನ್ನ ಟಚ್ ಮಾಡಲಿಲ್ಲ ನೀವು? 4 ತಿಂಗಳು ಯಾಕೆ ನೀವು ಟಚ್ ಮಾಡಲಿಲ್ಲ ಯಡಿಯೂರಪ್ಪನವ್ರನ್ನ? ಆ ಕೇಸ್ನಲ್ಲಿ ಯಾವುದೋ ನಮ್ಮ ಮುರುಘರಾಜೇಂದ್ರ ಸ್ವಾಮಿಗಳದ್ದು ಒಂದು ಪ್ರಕರಣ ಆಯಿತು, 24 ಗಂಟೆಲಿ ಅರೆಸ್ಟ್ ಮಾಡಿದ್ರಿ. ಇಲ್ಲಿ ಯಾವುದೋ ಇದೆ ಅಂತದ್ದು, ಇದು ಅಂದ್ರಳ್ಳಿ ಅಂತೇಳಿ ಇಲ್ಲಿ ಯಾವುದೋ ಒಂದು ಪಾಪ ಅವ್ರು ಯಾರೋ ಸ್ವಾಮಿ ನನ್ನನ್ನೇನೋ ಒಂದು ಕರೆದೇನೋ ಪೂಜೆ ಮಾಡಿಸಿದ್ರು, ದೇವೇಗೌಡರನ್ನ ಕರೆದು ಅಲ್ಲೇನೋ ಒಂದು ಪೂಜೆ ಮಾಡಿದ್ರು ಅಂತೇಳಿ
ಅವ್ರ ಮೇಲೆ ಅದು ಎಂಥದೋ ಒಂದು ಮತ್ತೆ ಅಲ್ಲೊಂದು ಪೋಸ್ಕೋನೋ ಮಾಡಿ ಪಾಪ ಅವ್ರನ್ನ ಚೌಡೇಶ್ವರಿ ದೇವಸ್ಥಾನ ಇಲ್ಲ ಅಂದ್ರಲ್ಲಿ ಕುಣಿಯಲ್ಲ, ಅವ್ರನ್ನ ತಗೊಂಡೋಗಿ ಅಲ್ಲೆಲ್ಲೋ 3 ತಿಂಗಳಾಯ್ತು 4 ತಿಂಗಳಾಯ್ತು ಗೊತ್ತಿಲ್ಲ, ಅರೆಸ್ಟ್ ಮಾಡಿಟ್ಟು 4 ತಿಂಗಳು ಈ ಕೇಸನ್ನು ನೀವು ಟಚ್ ಮಾಡಿದೆ. ಈಗ ನೀವು ಯಡಿಯೂರಪ್ಪನವರ ಹೆಸರನ್ನ ತಂದು ನಾನ್ ಬೇರಬಲ್ ವಾರೆಂಟು ಅಂತ ಹೇಳಿ ಕೈ ಹಾಕಿದ್ದೀರಲ್ಲ, ನಿಮ್ಮದೊಂದು ಇಲಾಖೆನ ಇದು, ನಿಮ್ಮ ಸರ್ಕಾರನ ಇದು, ನಿಮ್ಮ ಕಾನೂನ ಇದು. 4 ತಿಂಗಳಿಂದ ಏನು ಮಾಡ್ತಾ ಇದ್ರಿ? ಇವತ್ತು ನಿಮಗೆ ಯಾವೊಂದು ಯಡಿಯೂರಪ್ಪ ಮೇಲೆ ದ್ವೇಷದ ರಾಜಕೀಯ ಅಂತ ಕುಮಾರಸ್ವಾಮಿ ಹೇಳಿಕೆ ನೀಡ್ತಾ ಇದ್ದಂತೆ ಡಿಕೆಶಿ ಅದಕ್ಕೆ ಪ್ರತಿ ಹೇಳಿಕೆ ಕೊಟ್ಟಿದ್ದಾರೆ. ನಾವ್ಯಾಕೆ ದ್ವೇಷದ ರಾಜಕೀಯ ಮಾಡಬೇಕು? ನಾವು ದ್ವೇಷದ ರಾಜಕೀಯ ಮಾಡಿದ್ರೆ ಫಸ್ಟ್ ದಿನವೇ ಮಾಡ್ತಾ ಇದ್ವಿ ಅಂತ ಡಿಕೆಶಿ ಕೌಂಟರ್ ಕೊಟ್ಟಿದ್ದಾರೆ. ನಾವು ಯಾವುದಕ್ಕೂ ಮಧ್ಯ ಪ್ರವೇಶ ಮಾಡಿಲ್ಲ. ಪಾಪ ಅವರು ಮಾತಾಡಬೇಕು, ಮಾತಾಡ್ತಾರೆ. ನಾವು ಯಾರ ಮೇಲೂ ದ್ವೇಷದ ರಾಜಕೀಯ ಮಾಡಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ದ್ವೇಷದ ರಾಜಕೀಯ ಮಾಡಿದ್ದಿದ್ರೆ ಫಸ್ಟ್ ದಿನವೇ ಮಾಡ್ತಾ ಇದ್ವಿ. ನಾವು ಯಾವುದಕ್ಕೂ ಮಧ್ಯ ಪ್ರವೇಶ ಮಾಡಲ್ಲ. ಪಾಪ ಅವರು ಮಾತಾಡಬೇಕು, ಮಾತಾಡ್ತಾರೆ. ದ್ವೇಷದ ರಾಜಕೀಯ ನಮ್ಮಿಂದ ಆಗಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಮೇಲೆ ದ್ವೇಷದ ರಾಜಕೀಯ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನೋ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಡಿಕೆಶಿ ಅವರು ಕೊಟ್ಟಂತ ಪ್ರತಿ ಹೇಳಿಕೆ ಇದು. ದ್ವೇಷದ ರಾಜಕೀಯ ನಾವು ಮಾಡಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಯಾಕೆ ದ್ವೇಷದ ರಾಜಕಾರಣ ಮಾಡೋಣ? ನಮಗೇಂತ ಅವಶ್ಯಕತೆ ಏನಿದೆ? ಕಾನೂನು ಏನಾಗಿದೆಯೋ ದ್ವೇಷದ ರಾಜಕಾರಣ ಮಾಡಬೇಕಂದ್ರೆ ಫಸ್ಟ್ ಡೇನೆ ಇಂಥ ಪರಿಸ್ಥಿತಿಗಳಾಗ್ತಿದೆ. ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಕಾನೂನು ಏನು ಪ್ರಕಾರ ಆಗಿದೆ ಅದು ನನಗೂ ಕಂಪ್ಲೀಟ್ ವಿಚಾರ ಗೊತ್ತಿಲ್ಲ. ಮಾಧ್ಯಮದಲ್ಲಿ ಎಷ್ಟು ಬೇಕೋ ಅಷ್ಟು ಸಿಕ್ಕೊಂಡು ನಾವು ಇಂಟರ್ಫಿಯರ್ ಹಾಕಿ ಹೋಗಲ್ಲ. ಅವ್ರು ಏನು ಬೇಕಾದ್ರೂ ಮಾತಾಡಲಿ, ಅವೆಲ್ಲ ನಿಧಾನ ಅದಕ್ಕೆಲ್ಲ ಉತ್ತರ ಕೊಡೋಣ. ಅವರೇನೋ ಪಾಪ ಮಾತಾಡಬೇಕು, ಮಾತಾಡ್ತಾರೆ. ನಾವು ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ನಾವು ಯಾಕೆ ದ್ವೇಷದ ರಾಜಕಾರಣ ಮಾಡೋಣ? ನಮಗೇಂತ ಅವಶ್ಯಕತೆ ಏನಿದೆ? ಕಾನೂನು ಏನಾಗಿದೆಯೋ ದ್ವೇಷದ ರಾಜಕಾರಣ ಮಾಡಬೇಕಂದ್ರೆ ಫಸ್ಟ್ ಡೇನೆ ಇಂಥ ಪರಿಸ್ಥಿತಿಗಳಾಗ್ತಿದೆ. ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಕಾನೂನು ಏನು ಪ್ರಕಾರ ಆಗಿದೆ ಅದು ನನಗೂ ಕಂಪ್ಲೀಟ್ ವಿಚಾರ ಗೊತ್ತಿಲ್ಲ. ಮಾಧ್ಯಮದಲ್ಲಿ ಎಷ್ಟು ಬೇಕೋ ಅಷ್ಟು ಸಿಕ್ಕೊಂಡು ನಾವು ಇಂಟರ್ಫಿಯರ್ ಹಾಕಿ ಹೋಗಲ್ಲ. ಅವ್ರು ಏನು ಬೇಕಾದ್ರೂ ಮಾತಾಡಲಿ, ಅವೆಲ್ಲ ನಿಧಾನ ಅದಕ್ಕೆಲ್ಲ ಉತ್ತರ ಕೊಡೋಣ. ಅವರೇನೋ ಪಾಪ ಮಾತಾಡಬೇಕು, ಮಾತಾಡ್ತಾರೆ. ನಾವು ಯಾರ ಮೇಲೂ ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.